ಮಾಲಿಂಗ್ಪುರ ತಾಲೂಕಾ ಹೋರಾಟಕ್ಕೆ ಆಗಲೇಬೇಕು ಆಗಲೇಬೇಕು. ಸುಮಾರು 3.5-4 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಲಿಂಗ್ಪುರ ತಾಲೂಕು ಆಗಬೇಕಂತ ಹೋರಾಟ ನಡೆದದ. ಮತ್ತು ಆಲ್ರೆಡಿ ಹಿಂದೆ ಒಂದು 10-12 ವರ್ಷದಿಂದ ಆಫೀಸ್ಗಳನ್ನು ಮಾಡಬೇಕಂತ ಅಧಿಕೃತ ಆದೇಶ ತಿಮ್ಮಾಪುರ ಮಂತ್ರಿಗಳಿದ್ದಾಗ ಹೊರಡಿಸಿದ್ರು. ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಮತ್ತು ಮಾಲಿಂಗ್ಪುರ ಒಂದು ಬಿಸ್ನೆಸ್ ಸೆಂಟರ್, ವಿಶೇಷವಾಗಿ ಬೆಲ್ಲದ ಮಾರ್ಕೆಟ್ ಮತ್ತು ಎಲ್ಲ ದೃಷ್ಟಿಯಿಂದ ಯೋಗ್ಯದ ಮಾಲಿಂಗ್ಪುರ ತಾಲೂಕು ಆಗಲಿಕ್ಕೆ. ಯಾವ ಒತ್ತಡದಿಂದ ಸಣ್ಣ ಪುಟ್ಟ ಅರ್ಹತೆ ಇಲ್ಲದ ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲ ರೀತಿ ಅರ್ಹತೆ ಇದ್ದರೂ ಸಹಿತ ಯಾಕೆ ತಾಲೂಕು ಘೋಷಣೆ ಮಾಡೋಂಗಿಲ್ಲ, ಇದ್ರ ಹಿಂದೆ ಏನು ದುರುದ್ದೇಶ ಐತೆ ಅನ್ನುವಂಥ ದೃಷ್ಟಿ ಒಳಗೆ ತಾಲೂಕು ಹೋರಾಟ ಸಮಿತಿಯವರು ನಾವು ಸಹಿತ ಬೆಂಬಲ ಮಾಡಿದ್ವಿ. ನಾವು ನಮ್ಮ ಹಿಂದಿನ ಸರ್ಕಾರ ಇದ್ದಾಗೂ ಸಹಿತ ಸಾಕಷ್ಟು ಅದಕ್ಕೆ ಒತ್ತಾಯವನ್ನು ಮಾಡೀವಿ. ಅವರು ಆಗ ಹೋಬಳಿ ಮಾಡ್ತಂದ್ರು, ಹೋಬಳಿ ಬೇಡ ನಮಗೆ ತಾಲೂಕನ್ನ ಬೇಡಬೇಕಂತ ಹೋರಾಟ ಸಮಿತಿ ಅವ್ರ ಪ್ರಕಾರ. ಆಮೇಲೆ ಒಂದು ಕೊನೆ ಹಂತಕ್ಕೆ ಒಂದು ಲೆಟ್ರ್ ಕೊಟ್ಟರು. ಆದರೆ ಅದು ಸರ್ಕಾರ ಚೇಂಜ್ ಆಯಿತು, ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಆದರೆ ಎಲ್ಲ ರೀತಿಯ ಇದ್ರೂ ಸಹಿತ ನೀವು ಯಾಕೆ ಮಾಡೋಂಗಿಲ್ಲ ಅನ್ನುವಂಥ ದೃಷ್ಟಿ ಒಳಗೆ ಹೋರಾಟ ನಡೆದದು. ಮತ್ತು ಎರಡನೇದಾಗಿ ಈಗಾಗಲೇ ಮಾತನಾಡಿದ ಪ್ರಕಾರ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರಿಗೆ ಒಂದು ಕನ್ಫ್ಯೂಸ್ ಅದ. ಇದು ಜಮಖಂಡಿ ತಾಲೂಕಿನಾಗ ಬರ್ತದೆ. ಆಲ್ರೆಡಿ ಓಲ್ಡ್ ಜಮಖಂಡಿ ತಾಲೂಕಿನಾಗ ಜಮಖಂಡಿ ಹಿಡ್ಕೊಂಡು 3 ತಾಲೂಕು ಆಗ್ಯಾವ. ಒಂದು ಜಮಖಂಡಿ, ಒಂದು ರಬ್ಕಾವಿ, ಒಂದು ತೇರ್ದಾಳ್. ಅವೆಲ್ಲ ಜಮಖಂಡಿ ತಾಲೂಕಿನಲ್ಲಿ ಇಲ್ಲ, ಈ ಡಿವೈಡ್ ಇದೆ ಅಂತ ಹೇಳಿ ಮಾಡಿರೋ ಅವರು ಸಾವಧಾನವಾಗಿ ಕೇಳಿ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಇವು ನಮ್ಮ ಜಮಖಂಡಿ ಒಳಗೆ 3 ತಾಲೂಕು ಮಾಡಿದಾಗ ಇನ್ನೊಂದು ಸಾವಳಿಗೆ ಒಂದು ತಾಲೂಕು ಬೆಳತಾರೆ, 4 ಹಾಕಾವು. ಅದನ್ನು ಕೊಟ್ರೆ ಮುಧೋಳದೊಳಗೆ ಒಂದರೇ ಹೊಸ ತಾಲೂಕು ಮಾಡ್ಬೇಕನ್ನೋಂಥದ್ದು ಹೋರಾಟ ಸಮಿತಿಯ ಇದು ಐತಿ, ಬೇಡಿಕೆ ಅದ. ಹಳಿ ನಾವು 100% ಬೆಂಬಲ ಮಾಡ್ತೀವಿ. ನಾವು ಆಗ ನಮ್ಮ ಸರ್ಕಾರ ಇದ್ದಾಗೂ ಇವ್ರಿಗೆ ಹೋರಾಟಕ್ಕೆ ನಾವು ಬೆಂಬಲ ಮಾಡಿ ಎಲ್ಲರೂ ಸುಮಾರು 400-500 ಮಂದಿ ಬಂದಿದ್ದರು. ಮುಖ್ಯಮಂತ್ರಿನ, ರೆವಿನ್ಯೂ ಮಿನಿಸ್ಟ್ರನ್ನ, ಯಾರ್ಯಾರನ್ನ ಭೇಟಿ ಮಾಡಿಸ್ಬೇಕಿತ್ತು ಎಲ್ಲರನ್ನೂ ಭೇಟಿ ಮಾಡಿಸಿ ಕರ್ಕೊಂಬರುವಂಥ ಕೆಲಸ ಮಾಡಿದ್ದೀವಿ. ಸರ್, ನಮ್ದು 35 ವರ್ಷದ ಬೇಡಿಕೆ ಮಾಲಿಂಗ್ಪುರ ತಾಲೂಕು ಆಗಲೇಬೇಕನ್ನೋಂಥದ್ದು ರೀ. ಈಗಾಗಲೇ ಸಾಕಷ್ಟು ಸಲ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿವು, ಕಂದಾಯ ಸಚಿವರಿಗೆ ಭೇಟಿಯಾಗಿವು ರೀ. ಕಂದಾಯ ಸಚಿವರು ಏನಂತಾರೆ ರೀ, ಅವ್ರಿಗೆ ಇನ್ನೂ ನಮ್ದು ತಾಲೂಕು ಜಮಖಂಡಿಯಲ್ಲಿ ಮಾಲಿಂಗ್ಪುರ ಐತೆ ಅಂತ ಹೇಳಿದಾರೆ. ಆದರೆ ನಮ್ದು ಮುಧೋಳ ತಾಲೂಕಿನಲ್ಲಿ ಇದ್ದಂಥ ಮಾಲಿಂಗ್ಪುರ ರೀ. ಇನ್ನೂವರೆಗೆ ಮುಧೋಳದಲ್ಲೇ ನಮ್ದು ಹುಬ್ಬಳ್ಳಿ ಅದ ರೀ, ಮಾಲಿಂಗ್ಪುರ ಹುಬ್ಬಳ್ಳಿ. ಅದಕ್ಕೆ ಅದನ್ನು ಮನವರಿಕೆ ಮಾಡಿ ಕೊಡಬೇಕಾಗಿದೆ ಕಂದಾಯ ಸಚಿವರಿಗೆ ರೀ. ಅವರ ಈ ವೇದಿಕೆಗೆ ಬಂದ ನಮ್ಮ ಒಂದು ಇದನ್ನು ಆಲಿಸ್ಬೇಕು ಅನ್ನೋ ತಾಲೂಕು ಹೋರಾಟ. ಮಾಲಿಂಗ್ಪುರ ಮತ್ತು ಸುತ್ತಲೇ 16 ಹಳ್ಳಿ ಕೂಡಿಕೊಂಡ್ರೆ ನಮ್ದು 1,65,000 ಜನಸಂಖ್ಯೆ ಇದೆ ರೀ ಈಗಾಗಲೇ. ಮುಂದೆ ಈಗ ಮುಧೋಳ ತಾಲೂಕಿನಲ್ಲಿ 5 ಗ್ರಾಮ ಬರ್ತಾವ್ರಿ. ಬೆಳಗಲಿ, ನಾಗರಾಳ, ಅಕ್ಮಾಡಿ, ನಿರ್ಜಿ, ಮಾಲಾಪುರ ರೀ. ಉಳಿದು 9 ಗ್ರಾಮ ನಮ್ಮ ರಬಕಾಯಿ ಬನ್ನಟ್ಟಿಯಲ್ಲಿ ಅದಾವೆ ರೀ. ಉಗ್ರ ಹೋರಾಟ ಮಾಡ್ತೀವಿ, ಅಮರನ ಉಪವಾಸ ಮಾಡ್ತೀವಿ. ನಾವು ಯಾವತ್ತು ತಾಲೂಕು ಘೋಷಣೆ ಆಗುವವರೆಗೆ ನಾವು ಇಲ್ಲಿಂದ ಕದೋದಿಲ್ಲ ಅಂಥೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದ್ವಿ. ಸಾಕಷ್ಟು 16 ಹಳ್ಳಿ ಜನ ನಮ್ಮ ಶಾಸಕರು ಸಾಕಷ್ಟು ಸಲ ಪ್ರಯತ್ನ ಮಾಡ್ಯಾರು, ಅಧಿವೇಶನದಾಗ ಕೇಳ್ಯಾರು. ಸಿದ್ದು ಕೊನ್ನೂರು ಅವರು ಸಾಕಷ್ಟು ಸಲ ಮನವರಿಕೆ ಮಾಡ್ಯಾರು. ಮುಖ್ಯಮಂತ್ರಿಗಳು ಏನಂತಾರೆ, ಬರುವ ದಿನಗಳಲ್ಲಿ ಜಿಲ್ಲಾ ಮಾಡ್ತೀವಿ, ಅವಾಗ ನಿಮ್ಮ ತಾಲೂಕು ಮಾಡ್ತೀವಿ ಅಂತ ಹೇಳ್ಕೊತ ಬಂದರು. ಅದಕ್ಕೆ ಈಗ ತಾಲೂಕು ಆಗಲೇಬೇಕು ಅನ್ನೋಂಥ ಒಂದು ಬೇಡಿಕೆಗೆ ನಾವು ಸಾಕಷ್ಟು ಸಾವಿರಾರು ಜನ ಬಂದಿದ್ದೀವಿ ರೀ.